ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ದೇವ್ರೆ, ನನಗೆ ಗೊತ್ತಿರೋ ಹಾಗೆ ನಾನು ಮಾಡಿದ್ದೀನಿ. ಇವ್ರಿಗೆಲ್ಲ ಇಷ್ಟ ಆಗೋ ಹಾಗೆ ಮಾಡಪ್ಪ. ಮಾವ, ಭಾವನಾ ನಮ್ಮ ಮನೇಲಿ ಮೊದಲನೇ ಸಲ ಅಡುಗೆ ಮಾಡಿರೋದು. ಇದ್ರ ವಾಸನೆ ಎಷ್ಟು ಚೆನ್ನಾಗಿ ಬರ್ತಿದೆ ಅಲ್ವಾ? ವಾಸನೆನೋ ಸುವಾಸನೆನೋ ಊಟ ಮಾಡಿದ್ಮೇಲೆ ಎಲ್ಲ ಗೊತ್ತಾಗೋದು. ಮೊದಲು ಊಟ ಮಾಡಬಾ ನೋಡಮ್ಮ. ಏನಮ್ಮ ಮಕ್ಕ ನೋಡ್ತಿದ್ಯಾ? ಬಸ್ಸಮ್ಮ ಇಲ್ಲಿ. ವಾ ಇದೇನು ಊಟ? ಯಪ್ಪ, ಇದೇನು ಊಟನೇನವಾ? ಒಳ್ಳೆ ಅಡುಗೆನ ಕಲ್ಗಚ್ಚು ಮಾಡ್ದಂಗೆ ಮಾಡ್ಕೊಳ್ಳಲ್ಲ ಬಾಬಾ. ಉಪ್ಪಿಲ್ಲ, ಖಾರ ಇಲ್ಲ ಕಣವ. ಅಲ್ಲ ಕಣಮ್ಮ, ಮನೆಯಲ್ಲಿ ಅಷ್ಟೊಂದು ಐಟಮ್ ಐತೆ, ಅದನ್ನೆಲ್ಲ ಹಾಕಿ ಮಾಡೋ ಬದಲು ಹಿಂಗ್ ಮಾಡಿ ಮಡಗಿದ್ಯಲ್ಲ, ಇದು ನಾವು ತಿನ್ನಕ್ಕಾಯ್ತದ? ಯಾಕೆ ಮಾವ, ಅಡುಗೆ ಚೆನ್ನಾಗಾಗಿಲ್ವಾ? ಅಡುಗೆ ಮಾಡಿದ್ರೆ ಅದ್ರಲ್ಲಿ ಪರಿಮಳ ಬಂದ್ರೆ ಸಾಲದು, ತಿನ್ನಕ್ ರುಚಿಯಾಗೂ ಇರಬೇಕು. ಅಲ್ಲ, ಇಂಥ ಐನಾತಿ ಅಡುಗೆ ಮಾಡಿ ಮಡಗಿದ್ಯಲ್ಲ, ಇದನ್ನ ತಿನ್ನೋ ಬದಲು ನಾವು ನೀರು ಕುಟ್ಕೊಂಡು ಸುಮ್ಕಿರೋದೇ ಒಳ್ಳೇದು. ಅದಕ್ಕೆ ನೀನು ಹೇಳಿದೆ, ಅವಳು ಓದ್ಕೊಂಡಿರೋಳು, ಅವಳಿಗೆ ಅಡುಗೆ ಮಾಡಕ್ ಬರಲ್ಲ ಅಂತ. ನನ್ನ ಮಾತೇ ಕೇಳಿಲ್ಲ ನೀವು. ಅತ್ತೆ, ನಿಜವಾಗ್ಲೂ ಅಡುಗೆ ಚೆನ್ನಾಗಿಲ್ವಾ? ಅದನ್ನ ಬೇರೆ ಕೇಳ್ತಲ್ಲಮ್ಮ. ಇದನ್ನು ನಾವು ತಿನ್ನಕ್ಕೆ ಅಸಹ್ಯ ಪಟ್ಕೋತಾ ಇದ್ದೀವಿ. ನಮ್ಮ ಮನೆಗೆ ಬರ್ದವ್ರೆಲ್ಲ ಇದನ್ನು ಬಡಿಸ್ಬಿಟ್ರೆ ನಮ್ಮ ಮಾನ ಮರ್ಯಾದೆ ಎಲ್ಲ ಹರಾಜಾಗೋಯ್ತದ ಅಷ್ಟೇ. ಅಲ್ಲ ಕಣಮ್ಮ, ನೀನು ನಿಮ್ಮ ಅಪ್ಪನ ಮನೆಗೆ ಅರ್ಜೆಂಟಾಗಿ ಹೋಗ್ಬೇಕು ಅಂತ ಇಂಥ ಕಚಡವಾಗ ಅಡುಗೆ ಮಾಡಿ ಮಡಗಿದ್ಯಲ್ಲ, ಇದು ನಾವು ತಿನ್ನಕ್ಕೆ ಆಯ್ತದೇನಮ್ಮ? ಬಾ, ನಾನು ಹೇಳೋದು ಸರಿ ತಾನೆ? ಮೂಕಂಡ್ಲಾಜವ್ರ ವಯ್ಯಾರವಾಗಿ ಅಲಂಕಾರ ಮಾಡ್ಕೊಂಡು ನಡ್ದಂಗಲ್ಲ ಅಡಿಗೆ ಮಾಡೋದು. ಅದಕ್ಕೂ ಒಂದ್ ರೀತಿ ನೀತಿ ಇರ್ತದೆ. ಇದನ್ನೆಲ್ಲ ನಿಮ್ಮವ್ವ ಕಲ್ಸ್ಕೊಟ್ಟಿಲ್ವಾ? ಅಜ್ಜಿ, ಹಾಗೆಲ್ಲ ಹೇಳ್ಬೇಡಿ. ಮೊದ್ಲಿಂದಾನು ನನಗೆ ಮಾಂಸದ ಅಡುಗೆ ಮಾಡಿ ರೂಢಿ ಇಲ್ಲ. ರೂಢಿ ಇಲ್ಲದೆ ಅಂದ್ರೆ ರೂಢಿ ಮಾಡ್ಕೋಬೇಕಣವ. ದೊಡ್ಡ ಮನೆ ಮಕ್ಕಳನ್ನ ಬುಟ್ಟಿಗೆ ಹಾಕೊಂಡು ಅವ್ರು ಮದುವೆ ಮಾಡ್ಕೊಂಡ್ಬಿಟ್ರೆ ಆಗಲ್ಲ. ದೊಡ್ಡ ಮನೆಯಲ್ಲಿ ಸಂಸಾರ ಹೆಂಗ್ ಮಾಡ್ಬೇಕು ಅನ್ನೋದನ್ನು ಕಲ್ತಿರ್ಬೇಕು ನೀನು. ನೋಡ, ಏನಂತ ಹೇಳಿದ್ರೆ ಇದೊಂದನ್ನು ಚೆನ್ನಾಗಿ ಮಾಡ್ತೀಯ ನೀನು. ಕಡೆ ಒಳಿಕೆ ನಾನು ಹೇಳ್ದೆ ನಿಮಗೆ, ಅವಳಿಗೆ ಅಡುಗೆ ಮಾಡಕ್ ಬರಲ್ಲ ಅಂತ. ನನ್ನ ಮಾತೇ ಕೇಳಿಲ್ಲ. ನೋಡಿ, ಈಗ ಯಾರು ಊಟ ಮಾಡೋಕ್ಕಾಗಲ್ಲ. ಲಕ್ಷ್ಮೀ ನಿವಾಸ